ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 6ನೇ ಅಧ್ಯಾಯವನ್ನು ಶುರು ಮಾಡೋಣ. ಕೋಪದಲ್ಲಿ ಕುದ್ದು ಹೋಗಿದ್ದ ಸೂರಜ್ ತನ್ನ ರೂಮಿಗೆ ಬಂದು ಮಂಚದ ಮೇಲೆ ಕುಸಿದು ಕುಳಿತ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಭಾವುಕನಾಗಿ ಅವಳನ್ನು ತಬ್ಕೊಂಡಿದ್ದಕ್ಕೆ ತಮ್ಮನಿಂದ ಅವಳು ಎಂತೆಂಥ ಮಾತು ಕೇಳಬೇಕಾಯ್ತು. ಛೇ, ಯಾಕೆ ಹೀಗಾಯಿತು? ಚಿಕ್ಕ ವಯಸ್ಸಿಂದಲೂ ಅಮ್ಮ ಅಜ್ಜಿ ಹೊರತಾಗಿ ಬೇರೆ ಹೆಣ್ಮಕ್ಕಳ ಒಡನಾಟವೇ ಇಲ್ಲದೆ ಬೆಳೆದ ನಾನು ಚಾರ್ವಿಕಾ ಜೊತೆ ಕ್ಲೋಸ್ ಆಗೋಕ್ಕೆ 2 ವರ್ಷ ಸಮಯ ತಗೊಂಡೆ. ಅವಳೇ ಮೊದಲಿಗೆ ನನ್ನ ಕಡೆ ಸ್ನೇಹದ ಹಸ್ತ ಚಾಚಿದ್ದು. ನಂತರದ ದಿನಗಳಲ್ಲೂ ಹೆಚ್ಚಿನ ಮಾತುಕತೆ ಇರಲೇ ಇಲ್ಲ. ಅವಳು ಊಟ ಆಯ್ತಾ ಅಂತ ಮೆಸೇಜ್ ಮಾಡಿದಾಗ ನಾನು ಹ್ಞೂ ಅಥವಾ ಇಲ್ಲ ಅಂತ ರಿಪ್ಲೈ ಮಾಡ್ತಾ ಇದ್ದೆ. ಹಿಂತಿರುಗಿ ನಿಂದು ಊಟ ಆಯ್ತಾ ಅಂತ ಕೇಳಿದ್ದೇ ಇಲ್ಲ. ಅವಳೇ ಬಲವಂತ ಮಾಡಿ ಸಿನಿಮಾ ಹೋಟೆಲ್ ಅಂತ ನನ್ನ ಕರ್ಕೊಂಡು ಹೋಗುವಾಗ ನನಗೆಷ್ಟು ಮುಜುಗರ ಆಗ್ತಾಯಿತ್ತು. ನಮ್ಮ 2 ವರ್ಷದ ಗೆಳೆತನದ ನಂತರ ಅವಳೇ ಅಲ್ವಾ ನನಗೆ ಪ್ರಪೋಸ್ ಮಾಡಿದ್ದು. ಪಾಪದವಳು ನನ್ನ ಆಫೀಸಿಗೆ ಬಂದು ತಾನೇ ಮಂಡಿ ಊರಿ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ಲು. ಬೇಡ ಅನ್ನೋಕ್ಕೆ ಏನು ರೀಸನ್ ಇತ್ತು? ಅದಕ್ಕೆ ಹ್ಞೂ ಅಂದೆ. ಆದರೆ ಸಾನ್ವಿ ವಿಷಯದಲ್ಲಿ ನನ್ನ ನಡವಳಿಕೆನೇ ಬದಲಾಗಿ ಹೋಯಿತು. ಅವಳು ಕೆಲಸಕ್ಕೆ ಸೇರಿದ ದಿನದಿಂದಲೇ ಅವಳಲ್ಲಿ ಎಷ್ಟು ಸಲಿಗೆ ಬೆಳೆದ್ಬಿಡ್ತು ನನಗೆ. ಈಗ 1 ವಾರ ಆಗಿದೆ ಅಷ್ಟೇ. ನಾನು ಶಾಪಿಂಗು ಅವಳನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಅದ್ಯಾಕೆ ಹೀಗೆ? ನಾನೆಂದು ಅವಳನ್ನು ಕೆಟ್ಟ ದೃಷ್ಟಿನಲ್ಲಿ ನೋಡಿಲ್ಲ. ಅದೊಂಥರ ಮುದ್ದು ಮುದ್ದು, ಪೆದ್ದು ಪೆದ್ದು, ಎಂಥ ಅಮಾಯಕತೆ ಇದೆ ಅವಳಲ್ಲಿ. ಆದರೂ ಅವಳ ಕಣ್ಣು, ಅಬ್ಬಾ ಅದೇನು ಆಕರ್ಷಣೆ ಇದೆ. ಅಯಸ್ಕಾಂತದ ಹಾಗೆ ಯಾರನ್ನು ಬೇಕಾದರೂ ತನ್ನತ್ತ ಸೆಳೆಯೋ ಶಕ್ತಿ ಇದೆ ಅವಳ ಕಣ್ಣುಗಳಲ್ಲಿ. ಆ ಮುಗ್ಧ ಹುಡುಗಿಯನ್ನು ಚಿಕ್ಕ ಅದು ಹೇಗೆ ಅಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ಬಿಟ್ಟ. ಅವಳು ಅಂದರೆ ಇಷ್ಟ, ಲವ್ ಅಟ್ ಫಸ್ಟ್ ಸೈಟ್ ಅಂದ. ಪ್ರೀತಿ ಮಾಡೋರನ್ನ ಹೀಗೆ ಅವಮಾನಿಸಿ ನೋಯಿಸ್ತಾರಾ? ಅವಳ ಹತ್ರ ನಾನು ಮಾತ್ರ ಅಲ್ಲ, ಚಿಕ್ಕನು ಕ್ಷಮೆ ಕೇಳಲೇಬೇಕು ಎಂದು ತನ್ನಲ್ಲೇ ತೀರ್ಮಾನಿಸಿ ಮೇಲೆದ್ದವ ಬಾತ್ರೂಮ್ ಹೊಕ್ಕು ಸ್ನಾನ ಮುಗಿಸಿ ಬೇಗ ಬೇಗ ತಯಾರಾಗಿ ಹೊರಟ. ಈ ಎಲ್ಲ ಕರ್ಮಕಾಂಡ ನಡೆಯುವಾಗ ತನ್ನ ತಾಯಿ ಮತ್ತು ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದರೆಂಬುದೇ ಸೂರಜ್ಗೆ ಸಮಾಧಾನ ತರುವಂಥ ವಿಷಯ ಆಗಿತ್ತು. ಇಲ್ಲ ಅಂದಿದ್ರೆ ನೀರಜ್ನ ವರ್ತನೆ ಕಂಡು ಅಮ್ಮ ಅದೆಷ್ಟು ನೊಂದ್ಕೊಳ್ತಾ ಇದ್ರು. ಕಾರ್ನ ವೇಗವಾಗಿ ಚಲಾಯಿಸಿ ಅರ್ಧ ಗಂಟೆಯಲ್ಲಿ ಆಫೀಸ್ ತಲುಪಿದ್ದ ಸೂರಜ್ ತನ್ನ ಕ್ಯಾಬಿನ್ಗೆ ಹೊಂದಿಕೊಂಡಂತೆ ಇರುವ PA ಚೇಂಬರ್ಗೆ ಹೋಗಿ ನೋಡಿದ್ರೆ ಅಲ್ಲಾಗಲೇ ನೀರಜ್ ಸಾನ್ವಿ ಜೊತೆ ಮಾತನಾಡ್ತಾ ಇರೋದು ಕಾಣಿಸ್ತು. ನೀರಜ್ ಬಹಳವೇ ಅಸಭ್ಯವಾಗಿ ನಡೆದುಕೊಳ್ತಾ ಸಾನ್ವಿಯನ್ನು ತಬ್ಬಿಕೊಳ್ಳಲು ಮುಂದಾದಾಗ ತನ್ನೆಲ್ಲ ಬಲಪ್ರಯೋಗ ಮಾಡಿ ಅವನನ್ನು ಹಿಂದಕ್ಕೆ ನೂಕಲು ನೋಡಿದ್ಲು. ಆದರೆ ವ್ಯಾಯಾಮದಿಂದ ಹುರಿಗಟ್ಟಿದ್ದ ದೇಹದವನ ಶಕ್ತಿ ಮುಂದೆ ಈ ಪಾಪದ ಗುಬ್ಬಿ ಮರಿಯಾಗೆ ಇರೋ ಹುಡುಗಿ ಬಲಪ್ರಯೋಗ ಯಾವ ಉಪಯೋಗಕ್ಕೂ ಬರಲಿಲ್ಲ. ಅವಳನ್ನು ಬಳಸಿ ಹಿಡಿದವ ಅವಳ ತುಟಿಯ ಕಡೆಗೆ ಬಾಗಿದ್ದ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸೂರಜ್ ಅವನ ಅಂಗಿಯನ್ನು ಹಿಂದಿನಿಂದ ಎಳೆದು ಅವನನ್ನು ನೆಲಕ್ಕುರುಳಿಸಿದ್ದ. ಏನೋ ಮಾಡ್ತಾ ಇದ್ದೀಯ ಚಿಕ್ಕ? ನೀನಿದನ್ನು ಕಲಿಯೋಕ ಫಾರಿನ್ಗೆ ಹೋಗಿದ್ದು? ಹೆಣ್ಮಕ್ಳ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ಕೋಪದಲ್ಲಿ ಕುದ್ದು ಹೋಗುತ್ತಿದ್ದ ಸೂರಜ್ ತಮ್ಮನ ನಡೆಯನ್ನು ಖಂಡಿಸುತ್ತಾ ಚೀಮಾರಿ ಹಾಕಿದ. ಕೆಳಗೆ ಬಿದ್ದವ ಈಗ ಅಣ್ಣನ ಕಡೆಗೆ ವ್ಯಂಗ್ಯ ನಗು ಬೀರ್ತಾ ಎದ್ದು ನಿಂತವನು, ಹ್ಞೂ ಬ್ರೋ, ನಾನು ಫಾರಿನ್ನಲ್ಲಿ ಇದೇ ಕಲ್ತು ಬಂದಿರೋದು. ಆದರೆ ನೀನು ಮಾತ್ರ ಸಾಚಾ ಅಲ್ವಾ? ಅದಕ್ಕೆ PA ಅನ್ನೋ ನೆಪ ಕೊಟ್ಟು ಹುಡುಗಿನ ರೂಮಿಗೆ ಕರೆಸ್ಕೊಂಡು ಮಜಾ ಮಾಡ್ತೀಯ ಅಲ್ವಾ ಎಂದ. ನೀರಜ್ ಮಾತು ಕೇಳಲಾರದೆ ಸಾನ್ವಿ ಅಳೋದಕ್ಕೆ ಶುರು ಮಾಡಿದ್ರೆ ಶಾಂತ ಸ್ವರೂಪಿ ಎಂದೇ ಹೆಸರು ಮಾಡಿರುವ ಸೂರಜ್ ಈಗ ಸೂರ್ಯನಂತೆಯೇ ಕೋಪಕ್ಕೆ ಕೆಂಪಾಗಿ ತನ್ನ ಎದುರಿಗಿರುವ ಒಡ ಹುಟ್ಟಿದ ತಮ್ಮ ಇದು ಆಫೀಸ್ ಅಂತಲೂ ನೋಡದೆ ಕೆನ್ನೆಗೆ ಬಾರಿಸಿದ್ದ. ಮನೆಯಲ್ಲಿ ಅಣ್ಣನಿಂದ ಸಾಕಷ್ಟು ಏಟು ತಿಂದಿದ್ದ ನೀರಜ್ ಈಗ ಇಲ್ಲಿಯೂ ಕಪಾಳ ಮೋಕ್ಷ ಆದ ಕೋಪದಲ್ಲಿ ಸೂರಜ್ನ ಜೋರಾಗಿ ತಳ್ಳಿ ಅವನ ಮೇಲೆ ಕೈ ಮಾಡಲು ಹೋದಾಗ ಅವನ ಈ ನಡವಳಿಕೆ ಕಂಡು ಸೂರಜ್ ಆಘಾತವಾದಂತೆ ನಿಂತರೆ ಸಾನ್ವಿ ಅವನ ಕೆನ್ನೆಗೊಂದು ಬಾರಿಸಿದ್ಲು. ಅವಳ ಮೃದು ಕೈನಿಂದ ಏಟು ತಿಂದ ನೀರಜ್ಗೆ ನೋವಾಗದೇ ಇದ್ದರೂ ಒಂದು ಹೆಣ್ಣಿನ ಕೈನಲ್ಲಿ ಪೆಟ್ಟು ತಿಂದ ಅವಮಾನವಂತೂ ಆಗಿತ್ತು. ವಾವ್, ಸೂಪರ್! ಏನು ಅಪರೂಪದ ಜೋಡಿ ನಿಮ್ಮದು. ನಿನಗಾಗಿ ಅವನು, ಅವನಿಗಾಗಿ ನೀನು ಎಷ್ಟು ಸಪೋರ್ಟ್ ಕೊಡ್ತೀರಾ? ಬ್ರೋ, ನೀನು ಬಿಡಪ್ಪ ರಸಿಕಾ. ಆಫೀಸ್ನಲ್ಲಿ ಈ ಸಾನ್ವಿ, ಹೊರಗಡೆ ಆ ಚಾರ್ವಿ ಎಂದ ವ್ಯಂಗ್ಯವಾಗಿ. ತಮ್ಮನ ಮಾತುಗಳಿಂದ ಬಹಳವೇ ನೊಂದ ಸೂರಜ್ ಮೊದಲ ಬಾರಿಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು, ಹೌದು ಕಣೋ, ನನಗೆ ಸಾನ್ವಿ ಅಂದರೆ ಇಷ್ಟ, ತುಂಬ ಇಷ್ಟ. ನಾನು ಅವಳನ್ನು ತಬ್ಬಿ ಮುದ್ದು ಮಾಡ್ತೀನೋ ಮುದ್ದು ಕೊಡ್ತೀನೋ ಅದು ನಿನಗೆ ಬೇಡದ ವಿಷಯ. ಇನ್ಯಾವತ್ತೂ ಇವಳು ತಂಟೆಗೆ ಬರಬೇಡ ಎಂದು ತೋರು ಬೆರಳು ತೋರಿಸುತ್ತಾ ತನ್ನ ತಮ್ಮನಿಗೆ ಎಚ್ಚರಿಕೆ ನೀಡಿದ್ದ. ಸೂರಜ್ ಆಡಿದ ಮಾತುಗಳನ್ನು ಕೇಳಿದ ಸಾನ್ವಿ ದೊಡ್ಡ ಕಣ್ಬಿಟ್ಟು ಅವನನ್ನೇ ನೋಡ್ತಾ ನಿಂತಿರಲು ಅದೇ ಸಮಯಕ್ಕೆ ಚಪ್ಪಾಳೆ ತಟ್ತಾ ಇವರ ಕ್ಯಾಬಿನ್ ಒಳಗೆ ಚಾರ್ವಿಕಾ ಬಂದ್ಲು.
ಚಾರ್ವಿಕಾನ ಇಲ್ಲಿ ಕಂಡು ನೀರಜ್ ಕುಹಕದ ನಗು ನಕ್ರೆ ಇವಳು ಇಲ್ಲೇನು ಮಾಡ್ತಿದ್ದಾಳೆ ಎಂದು ಸೂರಜ್ಗೆ ಆಶ್ಚರ್ಯ ಆಗಿತ್ತು. ಆದರೆ ನೀರಜ್ ಮುಖದ ಮೇಲಿನ ನಗು ಕಂಡು ಅವಳನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿರೋದು ಇವನೇ ಅನ್ನೋ ಅನುಮಾನ ಬಂದಿತ್ತು. ಸೂರಜ್, ಇಷ್ಟೇನಾ ನಿನ್ನ ಪ್ರೀತಿ? ನಾನು ನಿನ್ನ ಹಿಂದೆ ಮುಂದೆ 2 ವರ್ಷ ಅಲ್ದ್ರೂ ನಿನ್ನಲ್ಲಿ ನನಗಾಗಿ ಯಾವ ಫೀಲಿಂಗ್ ಹುಟ್ಟಲಿಲ್ಲ. ಕೊನೆಗೆ ಕಾದು ಕಾದು ಸಾಕಾಗಿ ನಾನೇ ನಿನಗೆ ಪ್ರಪೋಸ್ ಮಾಡಿದೆ. ನಾನೇ ಪ್ರಪೋಸ್ ಮಾಡಿದ್ಮೇಲೂ ನನ್ನ ಜೊತೆಗೆ ಹೆಚ್ಚಿನ ಸಲಿಗೆ ಬೆಳೆಸ್ಕೊಳ್ಳಿಲ್ಲ ನೀನು. ಯಾವಾಗಲೂ ನೀನಾಯಿತು, ನಿನ್ನ ಕೆಲಸ ಆಯಿತು. ನಿನ್ನೆನೇ ಫಸ್ಟ್ ಟೈಮ್ ನೀನಾಗೆ ನೀನೇ ನನ್ನ ಹುಡುಕೊಂಡು ಬಂದು ಮೊದಲ ಬಾರಿಗೆ ಲವ್ ಯು ಹೇಳಿದ್ದು. ಈ ಪ್ರೀತಿಯ ಮಜಲು ಅನುಭವಿಸ್ಬೇಕು ಅಂತಲೇ ಈಗಲೇ ಮದುವೆ ಬೇಡ ಅಂದೆ ಎಂದಳು ಚಾರ್ವಿಕಾ. ಚಾರ್ವಿಕಾ ಮಾತು ಕೇಳಿ ಸೂರಜ್ ಅವಳ ಹತ್ರ ಹೋಗಿ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬೆಸೆದು, ನೋಡು ಚಾರ್ವಿ, ನೀನು ತಿಳಿದಂತೆ ಇಲ್ಲೇನೂ ನಡೆದಿಲ್ಲ. ನನ್ನ ಚಿಕ್ಕನ್ ಮಧ್ಯೆ ಸಣ್ಣ ಜಗಳ, ನಾನೇ ಇದನ್ನು ಸರಿಪಡಿಸ್ತೀನಿ ಎಂದ. ಏನೂ ನಡೆದೇ ಇಲ್ವಾ? ಹಾಗಾದರೆ ನೀನು ಹೀಗೆ ಹೇಳಿದ್ದು, ನಿನಗೆ ಈ ಬಿಕಾರಿ ಇಷ್ಟ, ಮುದ್ದು ಮಾಡ್ತೀನಿ ಅದು ಇದು ಅಂತ, ಅದೆಲ್ಲ ಏನು ಎಂದಳು. ಚಾರ್ವಿಕಾ ಸಾನ್ವಿನ ಬಿಕಾರಿ ಅಂತ ಕರೆದದ್ದು ಸೂರಜ್ಗೆ ಇಷ್ಟ ಆಗಲಿಲ್ಲ. ಆದರೆ ಮತ್ತೆ ಇವಳ ಜೊತೆನೂ ಜಗಳಕ್ಕೆ ನಿಂತರೆ ಸಾನ್ವಿ ಮತ್ತು ನನ್ನ ಸಂಬಂಧವನ್ನು ಮತ್ತೆ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾರೆ ಅಂತ ಸುಮ್ಮನೆ ಆಗಿದ್ದ. ಅವನ ಮೌನ ಕಂಡ ಚಾರ್ವಿಕಾ ತಾನೇ ಮಾತು ಮುಂದುವರಿಸ್ತಾ, ನಿನ್ನ ನಾನು ನಂಬಬೇಕು ಅಂದರೆ ನೀನೊಂದು ಕೆಲಸ ಮಾಡಬೇಕು ಎಂದಳು. ಹೇಳು, ಏನು ಮಾಡಬೇಕು ಎಂದ ಸೂರಜ್. ತಾನು ತಪ್ಪು ಮಾಡೇ ಇಲ್ಲ ಅಂದಮೇಲೆ ಅದನ್ನು ಯಾರಿಗೂ ಸಾಬೀತುಪಡಿಸೋ ಅಗತ್ಯ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ರು ಚಾರ್ವಿಕಾ ಏನು ಹೇಳಬಹುದು ಅನ್ನೋ ಕುತೂಹಲಕ್ಕೆ ತಾನು ಏನು ಮಾಡಬೇಕು ಅಂತ ಕೇಳಿದ್ದ. ನಿನ್ನಣ್ಣ ಯುವರಾಜ್ ಮದುವೆ ದಿನಾನೇ ನಿನ್ನ ಮದುವೆನೂ ಆಗಬೇಕು. ಇನ್ನು ನಿನ್ನಿಂದ ದೂರ ಇದ್ದು ಈ ಬಿಕಾರಿಗಳ ಕಣ್ಣು ನಿನ್ನ ಮೇಲೆ ಬಿದ್ದು ನೀನು ನನ್ನ ಕೈ ತಪ್ಪು ಹೋದರೆ ನನಗೆ ಸಹಿಸೋಕ್ಕಾಗಲ್ಲ ಎಂದು ಸೂರಜ್ ಜೊತೆಗಿನ ತನ್ನ ಸಂಬಂಧವನ್ನು ಮುರಿದುಕೊಳ್ಳದೇ ಇರಲು ತನ್ನ ಕಂಡೀಷನ್ ಮುಂದಿಟ್ಲು. ಆದರೆ ಇವಳ ಕಂಡೀಷನ್ ಸೂರಜ್ಗೆ ಹಿಡಿಸ್ಲಿಲ್ಲ. ಚಾರ್ವಿಕಾ, ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ಮದುವೆ ಯಾಕೆ? ಅಲ್ಲದೆ ಮದುವೆ ಆದಮೇಲೂ ನಾನು ಆಫೀಸಿಗೆ ಬರಲೇಬೇಕು, ಸಾನ್ವಿ ಜೊತೆ ಕೆಲಸ ಮಾಡಲೇಬೇಕು. ಆಗಲೂ ನೀನು ತಪ್ಪು ತಿಳ್ಕೊಂಡು ಇನ್ಯಾವುದೋ ಕಂಡೀಷನ್ ಹಾಕಿದ್ರೆ ಆಗ ಮತ್ತೆ ನಾನು ಅದನ್ನು ಪೂರ್ತಿ ಮಾಡ್ತಾ ನಾನು ನಿನಗೆ ಮತ್ತೆ ನಿನ್ನ ಪ್ರೀತಿಗೆ ಪ್ರಾಮಾಣಿಕ ಅಂತ ಪ್ರೂವ್ ಮಾಡೋದ್ರಲ್ಲೇ ನಮ್ಮ ಜೀವನ ಎಲ್ಲ ಸವದು ಹೋಗುತ್ತೆ. ಬೆಟರ್ ನಾವು ಬ್ರೇಕಪ್ ಆಗೋಣ ಎಂದು ತಣ್ಣಗೆ ನುಡಿದ. ಸೂರಜ್ ಮಾತು ಕೇಳ್ತಾ ಇದ್ದ ಹಾಗೆ ಅವನತ್ತ ಹೆಜ್ಜೆ ಹಾಕಿದ ಚಾರ್ವಿಕಾ ಅವನನ್ನು ತಬ್ಕೊಂಡು, ಬೇಬಿ, ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ಅದಕ್ಕೆ ತಾನೇ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರೋದು. ಆದರೆ ನನಗೆ ಇಲ್ಲಿ ನಿಂತಿದ್ದಾಳಲ್ಲ ಈ ಹುಡುಗಿ ಮೇಲೆ ನಂಬಿಕೆ ಇಲ್ಲ. ಇಂಥ ಮಿಡಲ್ ಕ್ಲಾಸ್ ಹುಡುಗಿರು ಏನು ಮಾಡ್ತಾರೆ ಅಂತ ನನಗೆ ಗೊತ್ತು ಎಂದಳು. ಇಷ್ಟೊತ್ತು ಸುಮ್ಮನೆ ನಿಂತಿದ್ದ ಸಾನ್ವಿಗೆ ಇನ್ನು ತನ್ನಿಂದ ಇದೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಸೂರಜ್ನನ್ನು ತಬ್ಬಿಯೇ ಮಾತನಾಡ್ತಿದ್ದ ಚಾರ್ವಿಕಾಳಿಗೆ, ಹಲೋ ಮೇಡಮ್, ನಾನು ನೋಡ್ತಾನೇ ಇದ್ದೀನಿ, ಆಗಲೇ ಭಿಕಾರಿ ಅಂತ ಹೇಳಿದ್ರಲ್ಲ, ಈಗ ಮಿಡಲ್ ಕ್ಲಾಸ್ ಹುಡುಗಿರು ಅಂದರೆ ಏನು ಅಂತ ನನಗೆ ಗೊತ್ತು ಅಂತ ಇದ್ದೀರಾ? ಏನ್ರಿ ಗೊತ್ತಿರೋದು ನಿಮಗೆ? ನಾವು ಮಿಡಲ್ ಕ್ಲಾಸ್ ಜನ ಅಂದರೆ ವರ್ಕಿಂಗ್ ಕ್ಲಾಸ್, ನಾವುಗಳು ಕಷ್ಟಪಟ್ಟು ದುಡಿತೀವಿ, ಅದಕ್ಕೆ ನೀವುಗಳು ಕೋಟಿ ಕೋಟಿ ಲಾಭ ಮಾಡ್ಕೊಳ್ಳೋದು. ಫ್ಯಾಕ್ಟ್ರಿ, ಮಿಲ್, ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಅಷ್ಟೇ ಯಾಕೆ, ಇಲ್ಲಿದ್ದಾರಲ್ಲ ಸೆಕ್ಯೂರಿಟಿ ಗಾರ್ಡ್, ಕ್ಲೀನರ್, ಸ್ವೀಪರ್, ಇವ್ರು ಯಾರು ಕೆಲಸ ಮಾಡಲ್ಲ ಅಂತ 1 ವಾರ ಏನು ಹೇಳಿ ಮೇಡಮ್, ಒಂದೇ 1 ವಾರ ಸ್ಟ್ರೈಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಮಿಡಲ್ ಕ್ಲಾಸ್ ಯೋಗ್ಯತೆ ಏನಂತ ಎಂದಳು. ಕೈ ಕಟ್ಟಿ ಮಾತನಾಡ್ತಲೇ ಇದ್ದ ಸಾನ್ವಿಗೆ ಏನು ಹೇಳಲು ತೋಚದೆ ನಿಂತಿದ್ದ ಚಾರ್ವಿಕಾಗೆ ಮತ್ತೆ ಮಾತಿನಲ್ಲೇ ಚಳಿ ಬಿಡಿಸಿದ ಹುಡುಗಿ, ಮತ್ತೆ ನಿಮ್ಮ ಮಾತಿನ ಅರ್ಥ ನಾನಿವ್ರನ್ನ ಅಂದರೆ ನಿಮ್ಮ ಈ ಬೇಬಿನ ಬುಟ್ಟಿಗೆ ಹಾಕೋತೀನಿ ಅಂತ ಅಲ್ವಾ? ನೋಡಿ ಮೇಡಮ್, ನನಗಂತೂ ಈ ಥರ ಲೈಟ್ ಕಂಬದ ಆಗಿರೋ ಹುಡುಗರು ಇಷ್ಟ ಆಗಲ್ಲ. ಸೊ ನಾನಿವ್ರನ್ನ ನಿಮ್ಮಿಂದ ಕಿತ್ಕೊಳ್ತೀನಿ ಅನ್ನೋ ಭಯ ಬೇಡ ಎಂದಳು. ತನ್ನನ್ನು ಲೈಟ್ ಕಂಬ ಅಂದ ಹುಡುಗಿ ಕಡೆ ಕೆಕ್ಕರಿಸಿ ನೋಡಿದ ಸೂರಜ್, ಏನಂದೆ ನೀನು? ನಾನು ಲೈಟ್ ಕಂಬನಾ ಎಂದ. ನಿಮ್ಮ ಎತ್ತರಕ್ಕೆ ನಾನು ಹಾಗೆ ಹೇಳಿದ್ದು ಅಷ್ಟೇ ಸರ್, ಈಗದು ಮುಖ್ಯನಾ? ನಾನು ನಿಮ್ಮ PA ಅಷ್ಟೇ. ಅದನ್ನು ಈ ನಿಮ್ಮ ತಮ್ಮನಿಗೂ ಈ ನಿಮ್ಮ ಗರ್ಲ್ ಫ್ರೆಂಡ್ಗೂ ಅರ್ಥ ಮಾಡಿಸಿ ಪ್ಲೀಸ್. ಆಮೇಲೆ ಇವ್ರು ಹೀಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ತಕ್ಷಣ ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ಕೊಂಡ್ರೆ ಅದು ಇವ್ರ ದಡ್ತನ. ಯಾಕಂದರೆ ಇವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೋ ಅನ್ನೋದಕ್ಕಿಂತ ನನಗೆ ನನ್ನ ಅಮ್ಮ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳೋದೇ ಮುಖ್ಯ. ನಿಮಗೆ ನಾನು ಸರಿ ಇಲ್ಲ, ಈ ಮೇಡಮ್ ಹೇಳಿದ ಹಾಗೆ ಏನೇನೋ ಅನಿಸಿದ್ರೆ ನೀವೇ ನನ್ನ ಕೆಲಸದಿಂದ ತೆಗೀಬಹುದು. ಕೆಲಸ ಮಾಡೋರಿಗೆ ಇದೇ ಆಫೀಸ್ ಆಗಬೇಕು ಅಂತೇನೂ ಇಲ್ವಲ್ಲ. ಆಮೇಲೆ ನಾನಿವತ್ತು ಹಾಫ್ ಡೇ ರಜೆ ತಗೋತೀನಿ, ಈಗ ಕೆಲಸ ಮಾಡೋ ಮೂಡಿಲ್ಲ ಸರ್, ಪ್ಲೀಸ್ ಸರ್. ಒಂದರ ಸಮನೆ ತನ್ನ ಮಾತುಗಳನ್ನು ಮುಗಿಸ್ದ ಸಾನ್ವಿ ತನ್ನ ಪರ್ಸ್ ಹಿಡಿದು ಹೊರಟು ನಿಂತಾಗ, ನೀರಜ್, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂದ. ಅವನ ಮಾತು ಕೇಳಿ ಮುಖ ಕಿವುಚಿದ ಸಾನ್ವಿ, ನೀವು ಹೊಟ್ಟೆಗೆ ಏನು ತಿನ್ನೋದು? ನೀವು ಆಡಿದ ಮಾತುಗಳಿಗೆ ನಡ್ಕೊಂಡಿರೋ ರೀತಿಗೆ ಇನ್ಯಾವತ್ತೂ ನಿಮ್ಮ ಮುಖ ನೋಡಬಾರ್ದು ಅನಿಸುತ್ತೆ. ಅದಕ್ಕೆ ನಿಮ್ಮನ್ನು ಇಲ್ಲಿಂದ ಹೋಗಿ ಅನ್ನೋಕ್ಕಾಗದೆ ನಾನೇ ಹೋಗ್ತಾ ಇದ್ದೀನಿ.
ಎಂದು ಹೇಳಿ ಮತ್ತೆ ಸೂರಜ್ ಹತ್ರ ತಾನು ಹೊರಡಬಹುದಾ ಎಂದು ಅನುಮತಿ ಪಡೆದು ಹೊರಟ್ಲು. ಬೇಬಿ, ನಮ್ಮ ಮದುವೆ ಬಗ್ಗೆ ಏನು ಹೇಳ್ತಾನೆ ಇಲ್ಲ ನೀನು ಎಂದು ಸಾನ್ವಿ ಹೋದ ಕಡೆಗೆ ನೋಡ್ತಾ ನಿಂತಿದ್ದ ಸೂರಜ್ನ ಚಾರ್ವಿಕಾ ಪ್ರಶ್ನೆ ಮಾಡಿದ್ಲು. ಅರೆ ಕ್ಷಣ ಏನನ್ನೋ ಯೋಚಿಸಿದ ಸೂರಜ್, ಸರಿ, ನಿನ್ನಿಚ್ಛೆಯಂತೆ ಅಣ್ಣನ ಮದುವೆ ದಿನಾನೇ ನಮ್ಮ ಮದುವೆನೂ ನಡೀಲಿ ಎಂದ. ಸೂರಜ್ ಒಪ್ಪಿಗೆ ಕೇಳಿ ಖುಷಿಪಟ್ಟ ಚಾರ್ವಿಕಾ ತನ್ನ ತಂದೆ ತಾಯಿಗೆ ಕರೆ ಮಾಡಿ ಇವತ್ತೇ ಸೂರಜ್ ಅಪ್ಪನ ಹತ್ರ ಮಾತಾಡೋಕ್ಕೆ ಹೇಳಬೇಕು. ಅಲ್ಲದೆ ಅವರು ಅಮೆರಿಕಾದಿಂದ 2 ದಿನದಲ್ಲಿ ಬರಲು ಸಾಧ್ಯವಾಗದೆ ಹೋದರೂ ನಾನಂತೂ ಈ ಮದುವೆ ಆಗೇ ಆಗ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಳು. ಇನ್ನು ನೀರಜ್ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಪಾಪಿ ಚಾರ್ವಿಕಾ, ಸಾನ್ವಿ ಸೂರಜ್ನ ಕ್ಲೋಸ್ನೆಸ್ ಕಂಡು ಬ್ರೇಕಪ್ ಮಾಡ್ಕೋತಾಳೆ ಅಂದ್ಕೊಂಡೆ. ಆದರೆ ಇಲ್ಲಿ ಮದುವೆನೇ ಸೆಟ್ ಆಗಿಬಿಡ್ತು. ಯುವಿ ಅಣ್ಣನ ಮದುವೆ ಮುಗೀಲಿ, ಇನ್ನು 2 ದಿನ, ಆಮೇಲಿದೆ ಆ ಸಾನ್ವಿಗೆ. ಇನ್ನು ಸೂರಜ್ ಬ್ರೋ, ನೀನಂತೂ ಮದುವೆ ಆಗೋ ಕನಸನ್ನು ಸಹ ಬಿಟ್ಬಿಡು ಎಂದು ತನ್ನ ಮನದಲ್ಲೇ ಕೆಟ್ಟ ಯೋಜನೆಗಳನ್ನು ಹಾಕ್ಕೊಂಡು ಆಫೀಸ್ನಿಂದ ಹೊರ ನಡೆದ ನೀರಜ್. ಆದರೆ ಇಲ್ಲಿ ಏನೂ ನಡೆದೇ ಇಲ್ವೇನೋ ಎನ್ನುವಂತೆ ತಣ್ಣಗಿರುವ ಸೂರಜ್ ಮಾತ್ರ ತನ್ನ ಚೇರ್ಗೆ ಒರಗಿ ಕೂತು ಕಣ್ಮುಚ್ಕೊಂಡು ಏನನ್ನೋ ಯೋಚಿಸ್ತಾ ಸಣ್ಣದಾಗಿ ನಕ್ಕು, ನಾನು ಅಂದ್ಕೊಂಡ ಹಾಗೆ ಎಲ್ಲನೂ ಆದರೆ ಸಾಕು ಎಂದುಕೊಂಡವ ಅವನು ಸಹ ಮದುವೆ ಶಾಪಿಂಗ್ ಮಾಡಬೇಕೆಂದು ಆಫೀಸ್ನಿಂದ ಹೊರಟ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.